हुन्नली गांव रायचूर ज़िले के नौजवानों ने खुद ही रियासती हाईवे 150 की मरम्मत का बेड़ा उठाया, क्योंकि इस सड़क पर खतरनाक पॉट होल्स थे जिसकी वजह से गाड़ियों का गुजरना मुश्किल हो चुका था। बार बार शिकायत के बावजूद मकामी हुक्काम ने कोई कार्रवाई नहीं की। इस गफलत से तंग आकर गांव के नौजवानों ने खुद ही गड्ढों को भरने का फैसला किया और उन गड्ढों को भरकर उनकी मरम्मत कर दी। मकामी कम्युनिटी इस इक़दाम से खुश है और इन नौजवानों को खूब सराहा जा रहा है। रहमत फाउंडेशन के नुमाइंदे ने हुकूमत से सवाल किया है कि क्या इस मामले को हल करने के लिए किसी हादसे का होना ज़रूरी था या किसी न्यूज़ चैनल या अखबार में रिपोर्ट करना ज़रूरी था। ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಹೊನ್ನಳ್ಳಿ ಗ್ರಾಮದಲ್ಲಿ ಒಂದು ರೋಡಲ್ಲಿ ಮೇನ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಂಥ ರೋಡ್ ಅದು. ಬೀದರ್ ಟು ಶ್ರೀರಂಗಪಟ್ಟಣ ಅದೊಂದು ಮೇನ್ ಹೈವೇ ಹೆದ್ದಾರಿ ಅಂತ ಹೇಳ್ಬೋದು ನಾನು. ಅಂಥ ಆ ರೋಡಲ್ಲಿ ಹಲವಾರು ಈಗ ಹಾಲಿ ಶಾಸಕರು, ಮಾಜಿ ಶಾಸಕರು, ಸಚಿವರು ಮತ್ತು ಸರ್ಕಾರಿ ಅಧಿಕಾರಿಗಳೆಲ್ಲ ಅಡ್ಡಾಡಿದ್ರು ಆ ತಗ್ಗು ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಯಾಕೆ ಗಮನ ಹರಿಸ್ತಾ ಇಲ್ಲ? ಈ ಆ ತಗ್ಗು ಒಂದು ಅನಾಹುತಕ್ಕೆ ಈಡಾಗ್ತದೆ. ಯಾಕಂದರೆ ರಾಜಕಾರಣಿ ಎಲ್ಲಿ ಮಟ್ಟಿಗೆ ಅದು ಇದು ಮಾಡಲ್ಲ ಅಂತಂದರೆ, ಯಾರಾದರಲ್ಲಿ ಒಂದು ಸಾವನ್ನು ಸಂಭವಿಸಬೇಕು, ಆವಾಗ ಯಾವುದಾದ್ರೂ ಒಂದು ಪೇಪರಲ್ಲಿ ಬರಬೇಕು, ಯಾವುದಾದ್ರೂ ಟಿ ವಿ ನ್ಯೂಸಲ್ಲಿ ಬಂದಾಗ ಮಾತ್ರ ಅದನ್ನು ನೋಡಿ ಕೇಳಿ ಅಲ್ಲಿ ಒಂದು ತೆಗ್ಗಿದಾನ ಅದು ಮುಚ್ಚಬೇಕಂತ ಆ ಮಟ್ಟಕ್ಕೆ ಈ ರಾಜಕಾರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ನನ್ನ ಪ್ರಶ್ನೆ ಇದು ಅಧಿಕಾರಿಗಳಿಗೆ, ಕಣ್ಣಿದ್ದು ಕುರುಡರಂತೆ ಅಡ್ಡಾಡ್ತಾರೆ ಅಂದರೆ ಈ ರೋಡಿಗೆ ಅವರು ಯಾವ ಮಟ್ಟಕ್ಕೆ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾವು ಸ್ವಯಂ ಪ್ರೇರಿತವಾಗಿ ನಾವು ರಹಮತ್ ಫೌಂಡೇಶನ್ ವತಿಯಿಂದ ರೋಡು ಕಾಮಗಾರಿ ತೆಗ್ಗನ್ನು ಮುಚ್ಚುವ ಕಾಮಗಾರಿ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ನಾನು ಈ ಮೂಲಕ ಹೇಳ್ತೇನೆ.